ಸೊ ಅಪ್ಪ ರಾಜಕೀಯದಲ್ಲಿ ಇಷ್ಟು ದೊಡ್ಡ ಸಕ್ಸಸ್ ಮ್ಯಾನ್ ಅಂತ ಅಂದಾಗ ಮಕ್ಕಳ ಒಂದು ರಾಜಕೀಯ ಪ್ರವೇಶ ಆಗುತ್ತಾ? ನಮ್ಮ ಅಜ್ಜವರ ಹೆಸರಿನಲ್ಲಿ ಎಸ್ ಎಸ್ ಶೆಟ್ಟರ್ ಫೌಂಡೇಶನಿಂದ ಸಾಕಷ್ಟು ಇಲ್ಲಿ ಹುಬ್ಳಿ ಧಾರವಾಡ ಭಾಗದಲ್ಲಾಯಿತು ಸುತ್ತಮುತ್ತಲೂ ನಾವು ಕೆಲಸ ಮಾಡ್ಕೊತಾ ಇದ್ದೇವೆ. ಮತ್ತು ಮುಂದೆ ಏನಾದರೂ ಅವಕಾಶ ಇದ್ದರೆ ಡೆಫಿನೆಟ್ಲಿ ಜನರ ಸೇವೆಗೆ ಏನಾದ್ರು ಅವಕಾಶ ಇದ್ದರೆ ಡೆಫಿನೆಟ್ಲಿ ನಾನು ಮುಂದಿನ ಹೆಜ್ಜೆ ಹಾಕ್ತೀನಿ. ಮಕ್ಕಳಿಗೆ ಟೈಮ್ ಕೊಡ್ತಾ ಇದ್ರಾ? ಟೈಮ್ ಕೊಡ್ತಾಯಿದ್ರು, ಆದರೆ ಅವ್ರಿಗೆ ಪಾರ್ಟಿ ಕಟ್ಟಬೇಕು, ನಮ್ಮ ಪಕ್ಷ ಸಂಘಟನೆ ಆಗಬೇಕು, ನಾನು ಒಳ್ಳೆ ಯಾವ ವೃತ್ತಿಯಲ್ಲಿ ಇರ್ತೀನಿ ಅದನ್ನು ಪ್ರಾಮಾಣಿಕದಿಂದ ಕೆಲಸ ಮಾಡಬೇಕು, ಜನರ ಜವಾಬ್ದಾರಿ ಕೊಟ್ಟಾಗ ಅದನ್ನು ಮಾಡಿ ನಿಭಾಯಿಸಬೇಕು, ಅದರಲ್ಲಿ ನನಗೆ ಖುಷಿ ಸಿಗುತ್ತೆ ಅಂತ ಅಡ್ಡಾಡ್ತಿದ್ರು. ಸೊ ಮನೆಯಲ್ಲಿ ಅಪ್ಪ ತುಂಬ ಸ್ಟ್ರಿಕ್ಟಾ, ಅಮ್ಮ ತುಂಬ ಸ್ಟ್ರಿಕ್ಟಾ? ಹಂಗೆ ನೋಡಿದರೆ ಅಮ್ಮ ಸ್ವಲ್ಪ ಸ್ಟ್ರಿಕ್ಟ್ ಇದ್ದರು. ಅಪ್ಪ ಹಾಗೆ ಯಾವಾಗಲೂ ನಮಗೆ ತಪ್ಪು ಮಾಡಿದರೆ ಅಷ್ಟೇ ಹೇಳ್ತಿದ್ರು, ಬಟ್ ಹಿಂಗೆ ಯಾವಾಗಲೂ ಕೋಪ ಮಾಡ್ಕೊತಿದ್ದಿಲ್ಲ. ಅದು ನಾವು ಅದರಲ್ಲೇ ಅರ್ಥ ಮಾಡ್ಕೊತಿದ್ವಿ. ಮತ್ತು ತಾಯಿಯವರು ಯಾವಾಗಲೂ ತಪ್ಪು ಮಾಡಿದರೆ ಮತ್ತೆ ಹೇಳಬೇಕಾಗುತ್ತೆ, ತಾಯಿಯ ಒಂದು ಕರ್ತವ್ಯ ಅದು. ಸೊ ನಾವು ಸಬ್ಜೆಕ್ಟ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಇವಾಗ. ಸೊ ನನಗೆ ಹತ್ರ ಸರ್ಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಸರ್ ಏನಿರ್ಬೋದು ಗಿಫ್ಟ್? ಪುಸ್ತಕ ಅಥವಾ ಕೇಕು, ಸ್ವೀಟ್ಸು ಏನಾರು ಇರ್ಬೋದು, ಪುಸ್ತಕ ಇರ್ಬೋದು. ಇದೊಂಥರ ನಿಮ್ಮ ಲೈಫ್ನ ಪುಸ್ತಕನೇ ಹೇಳಬೇಕು ಅಂತಂದರೆ ಪ್ಲೀಸ್ ಓಪನ್ ಮಾಡಿ. ಥ್ಯಾಂಕ್ ಯು.